ಕುಮಾರಸ್ವಾಮಿಯವರು ಡೆಲ್ಲಿ ಟೂರ್ಗೆ ಹೋಗಿದ್ದಾರೆ. ಯಾಕೆ ಅಂತಂದರೆ ಕರ್ನಾಟಕದಲ್ಲಿ ಹೇಗಾದರೂ ಮಾಡಿ 25 ಸೀಟ್ಗಳನ್ನು ಗೆಲ್ಲಲೇಬೇಕು, ಉಳಿಸ್ಕೊಳ್ಳೇಬೇಕು. ವಿಜೇಂದ್ರ ಹೇಳಿದರು 28 ಗೆಲ್ತೀವಿ ಅಂತೇಳಿ. ಕಳೆದ ಬಾರಿ ಕಾಂಗ್ರೆಸ್ ಮತ್ತು JDS ಜೊತೆಯಾಗಿ ನಿಂತರೂ ಕೂಡ ಒಂದೇ ಗೆದ್ದಿದ್ದು, ಅದು DK ಸುರೇಶ್. ಸೊ ಈಗಿರುವಾಗ HD ಕುಮಾರಸ್ವಾಮಿ ಡೆಲ್ಲಿಗೆ ಹೊರಟಿದ್ದಾರೆ. ತಮಗೆಷ್ಟು ಕ್ಷೇತ್ರ ಕೊಡ್ತೀರಿ JDSಗೆ ಅಂತ ಚೌಕಾಶಿ ಮಾಡ್ತಾರೆ ಕೂಡ. ಪ್ರಧಾನಿ ಮೋದಿಯವರನ್ನು ಭೇಟಿಯಾಗ್ತಾರೆ. ಆಮೇಲೆ ಸೀಟ್ ಯಾವ್ದು ಬಿಟ್ಕೊಡ್ತಾರೆ ನೋಡೋಣ. ನಾಳೆಯಿಂದ ಆ ಪ್ರಯತ್ನ ಆರಂಭ ಆಗುತ್ತೆ. ಅದರ ಬಗ್ಗೆ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಇಂಡಿ ಒಕ್ಕೂಟದವರು ಚುನಾವಣೆ ಸಿದ್ಧತೆ ಮಾಡಿಕೊಳ್ಳುತ್ತಿದ್ದಾರೆ. ಆದರೆ ಶಿಸ್ತಿನ ಪಕ್ಷ ಬಿಜೆಪಿ ಸುಮ್ಮನಿರುತ್ತಾ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿಯವರನ್ನ ದೆಹಲಿಗೆ ಕರೆಸಿ ಮಾತುಕತೆ ನಡೆಸಿ ಸೀಟ್ ಹಂಚಿಕೆ ಮಾಡಿಸಿ ಚುನಾವಣೆ ತಯಾರಿಗೆ ಚಾಲನೆ ಕೊಡಲು ಮುಂದಾಗಿದ್ದಾರೆ. ಅದರ ಭಾಗವಾಗಿ ಇಂದು HDK ದೆಹಲಿ ಫ್ಲೈಟ್ ಹತ್ತಿದ್ದಾರೆ. ದೆಹಲಿಗೆ ಹೋಗುತ್ತಿದ್ದೇನೆ, ಯಾವುದೇ ವಿಶೇಷತೆ ಇಲ್ಲ, ಇದು ನನ್ನ ವೈಯಕ್ತಿಕ ಕೆಲಸ, ಅಲ್ಲಿಂದ ಬಂದ ಮೇಲೆ ಮಾತನಾಡ್ತೀನಿ ಅಂತ HD ಕುಮಾರಸ್ವಾಮಿ ಹೇಳಿದರು. ಆದರೆ ದೆಹಲಿಯಲ್ಲಿ ಸೀಟ್ ಹಂಚಿಕೆಯದ್ದೇ ಚರ್ಚೆ ಆಗುತ್ತೆ ಅಂತ ಎಲ್ರಿಗೂ ಗೊತ್ತಾಗ್ಬಿಟ್ಟಿದೆ. ಯಾವ ಹಂಚಿಕೆನೂ ಇಲ್ಲಪ್ಪ. ನಾನು ಯಾವುದು ಬೇರೆ ನಾನು ಡೆಲ್ಲಿಗೆ ಹೋಗೋದು ವಿಶೇಷನಾ? ಡೆಲ್ಲಿಗೆ ಹೋಗ್ತಿರೋದೇನು ವಿಶೇಷ ಏನಿಲ್ಲ. ನನ್ನ ಯಾವುದೋ ಕೆಲಸಕ್ಕೆ ಹೋಗ್ತಾ ಇದ್ದೀನಿ. ಏನಿಲ್ಲ ಆ ಥರ ಯಾವುದೂ ಇಲ್ಲ. ಈಗ ಬಂದ್ಮೇಲೆ ಮಾತಾಡ್ತೀನಿ. ಮಧ್ಯಾಹ್ನ ಕುಮಾರಸ್ವಾಮಿ ದೆಹಲಿಗೆ ಹೊರಟ್ರೆ ಸಂಜೆ BY ವಿಜೇಂದ್ರ ಫ್ಲೈಟ್ ಹತ್ತಿದ್ರು. 3 ದಿನಗಳ ಕಾಲ ದೆಹಲಿಯಲ್ಲೇ ವಾಸ್ತವ್ಯ ಹೂಡುತ್ತಾರೆ. ಸೀಟು ಹಂಚಿಕೆ ಬಗ್ಗೆ ನಾಯಕರ ಜೊತೆ ಚರ್ಚೆ ಮಾಡ್ತಾರೆ. ಅಲ್ಲೇ ವಿ ಸೋಮಣ್ಣ ಸಿಟ್ಟಿಗೂ ಮದ್ದರಿಯುತ್ತಾರಾ? ಅದೆಲ್ಲವೂ ಮೋದಿಗೆ ಗೊತ್ತು. JDS ಮತ್ತು BJP ಒಂದಾಗಿರುವಂಥದ್ದು ದೇವೇಗೌಡರಿರುವ ಕಾಲದಲ್ಲಿ ಒಂದು ಅಚ್ಚರಿಯೇ. ದೇವೇಗೌಡರಿರುವಂಥ ಕಾಲದಲ್ಲಿ ಅಚ್ಚರಿ. ಯಾಕಂದರೆ ಈ ಹಿಂದೆ ಕುಮಾರಸ್ವಾಮಿಯವರು BJP ಜೊತೆ ಹೋಗಿ ಮುಖ್ಯಮಂತ್ರಿಗಳಾದರು. ಅದಕ್ಕೆ ಪರಿಹಾರವಾಗಿ ಇದೇ ದೇವೇಗೌಡರು ದೆಹಲಿಗೆ ಹೋಗಿ ಮಹಾತ್ಮ ಗಾಂಧಿ ಸಮಾಧಿ ಮುಂದೆ ಉಪವಾಸ ಮಾಡಿದರು ಒಂದು ದಿವಸ, ತಪ್ಪಾಗಿದೆ ಅಂತ. ಆಗ ಅವರಿಗೆ ಇಡೀ ಜಾತ್ಯತೀತ ಪಕ್ಷಗಳು, ವಿಶೇಷವಾಗಿ ಎಡ ಪಕ್ಷಗಳು ಬೆಂಬಲ, ಜೊತೆಗೆ ಆಗ ಅವರು ಒಂದು ಪ್ರಧಾನಮಂತ್ರಿ ರೇಸಲ್ಲಿದ್ದರು. ಅಂದರೆ ಈಗ ಹೇಗೆ ನಿತೀಶ್ ಕುಮಾರ್ ಅವರು ಹೇಳ್ತಾ ಇದ್ದಾರೋ INDA ಮೈತ್ರಿಕೂಟದ ಪ್ರಧಾನಿ ಅಭ್ಯರ್ಥಿ ನಾನು ಅಂತ ಹೇಳಿ, ಇವರಿಗೂ ಅಂಥ ಒಂದು ಆಸೆ ಇತ್ತು 2004ರ ಸಂದರ್ಭದಲ್ಲಿ. ಅಂಥ ಆಸೆ ಇತ್ತು. 2009ರಲ್ಲೂ ಕೂಡ ಇತ್ತು. ಅದೆಲ್ಲ ಗತಿಸುವುದಂಥ ವಿಚಾರ. 2009ರಲ್ಲಿ ವಿಶೇಷವಾಗಿ ಗತಿಸುವುದಂಥ ವಿಚಾರ. ಈಗ ದೇವೇಗೌಡರು BJP ಜೊತೆ ಮುಕ್ತ ಮನಸ್ಸಿನಿಂದ ಒಂದಾಗಿದ್ದಾರೆ. ಅದಕ್ಕೆ ಬೇರೆ ಬೇರೆ ಕಾರಣಗಳಿದೆ. ಒಂದು ಕಡೆ ತಮ್ಮ ಮೂಲಭೂತ ಅಂತಂದರೆ ತಮ್ಮ ವೋಟ್ ಬ್ಯಾಂಕ್ ಏನಿದೆ, ಒಕ್ಕಲಿಗ ವೋಟ್ ಬ್ಯಾಂಕ್ 5% ಜಾರಿ ಕಾಂಗ್ರೆಸ್ಗೆ ಹೋಗಿರುವಂಥದ್ದು ಬಿಕಾಸ್ ಆಫ್ DK ಶಿವಕುಮಾರ್, ನಂಬರ್ 1. ಎರಡನೇದಾಗಿ ಒಕ್ಕಲಿಗ ಮತಗಳು ಮತ್ತು ಮುಸ್ಲಿಂ ಮತಗಳ ಸಮೀಕರಣದಿಂದ 9 ಜಿಲ್ಲೆಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾ ಇತ್ತು JDS. ಆ ಮುಸ್ಲಿಂ ಮತಗಳು ಕೂಡ ಬಹುತೇಕ ಕಾಂಗ್ರೆಸ್ಗೆ ಹೋಗಿರುವಂಥ ಕಾರಣಕ್ಕಾಗಿ ಪಕ್ಷವನ್ನು ಉಳಿಸ್ಕೊಳ್ಬೇಕು ಅನ್ನುವಂಥ ಕಾರಣಕ್ಕಾಗಿ BJPಗೆ ಹೋಗಿದ್ದಾರೆ. ಇರಲಿ, ಈಗ ದಳ ಮತ್ತು ಕಮಲ ಸೀಟ್ ಲೆಕ್ಕಾಚಾರ ಯಾವ ರೀತಿ ಇರುತ್ತೆ ಎಲ್ಲವೂ ಕೂಡ ದೇವೇಗೌಡರ ಸಮ್ಮುಖದಲ್ಲೇ ಆಗುತ್ತೆ. ದೇವೇಗೌಡರಲ್ಲಿ ಯಾವುದೂ ಆಗೋದಿಲ್ಲ. 28ರಲ್ಲಿ 4ರಿಂದ 5 ಕ್ಷೇತ್ರಗಳಲ್ಲಿ ನಮ್ಮ ಕೊಡಿ ಅಂತೇಳಿ JDS ಕೇಳ್ತಾ ಇದೆಯಂತೆ. 4ರಿಂದ 5 ಕೊಡಿ. ಹಾಸನ ಆಲ್ರೆಡಿ ನಮ್ಮ MP ಇದ್ದಾರೆ, ಅದು ನಮಗೇನೆ. ಇನ್ಯಾವುದು? ಇನ್ನು ಒಕ್ಕಲಿಗ ಪ್ರಾಬಲ್ಯ ಇರುವಂಥದ್ದು ಜಾಸ್ತಿ ಕೇಳೋಕ್ಕಾಗಲ್ಲ. ಇವರು ಕಾಂಗ್ರೆಸ್ ಜೊತೆ ಆಗಿದ್ರೆ 11 ಕೇಳಿಬಿಡ್ತಾಯಿದ್ರು. ತುಮಕೂರು ಕೊಡಿ, ಕೋಲಾರ ಕೊಡಿ. ತುಮಕೂರು, ಕೋಲಾರ, ಮಂಡ್ಯ ಮತ್ತು ಚಿಕ್ಕಬಳ್ಳಾಪುರ. ತುಮಕೂರು, ಕೋಲಾರ, ಮಂಡ್ಯ, ಚಿಕ್ಕಬಳ್ಳಾಪುರ, ಹಾಸನ 5. ಅಥವಾ ಉತ್ತರ ಕರ್ನಾಟಕದ ಒಂದು ಕ್ಷೇತ್ರ ಯಾವುದಾದ್ರೂ ಬಿಟ್ಟು, ಕೋಲಾರ ಬಿಡ್ಬೋದು, ಉತ್ತರ ಕರ್ನಾಟಕದ ಯಾವುದಾದ್ರೂ ಒಂದು ಕ್ಷೇತ್ರವನ್ನು ಕೇಳುವಂಥ ನಿರೀಕ್ಷೆ ಇದೆ. ಇವೆಲ್ಲವೂ ಕೂಡ ದೇವೇಗೌಡರ ಸಮ್ಮುಖದಲ್ಲಿಯೇ ನಡೆಯುತ್ತೆ. ನೀವು ಒಂದು ಹೇಳ್ತೀನಿ ವೀಕ್ಷಕರೇ, ಇದರಲ್ಲಿ ನಂಬರ್ ಗೇಮ್ ಏನಾಗುತ್ತೆ, BJP ವಾಪಸ್ ಅಧಿಕಾರಕ್ಕೆ ಬರುತ್ತಾ, NDA ಮೈತ್ರಿಕೂಟ ಬರುತ್ತಾ? ನನಗಂತೂ ಒಂದು ಆಸಕ್ತಿ ಇದೆ. ಏನಪ್ಪ ಅಂತಂದರೆ ದೇವೇಗೌಡರ ಲೆಕ್ಕಾಚಾರಗಳು, ದಾಳಗಳು ಭಾಳ ಅದ್ಭುತವಾಗಿರುತ್ತೆ ಅಂತೇಳಿ. ಈ ಬಾರಿ ಆ ದಾಳಗಳು ಯಾವ ರೀತಿ ವರ್ಕೌಟ್ ಆಗುತ್ತೆ, ಈ ದಾಳಗಳ ಮೇಲೆ ನಿರ್ಧಾರವಾಗುತ್ತೆ ದೇವೇಗೌಡರ ಇಡೀ ರಾಜಕೀಯ ಜೀವನದ ಚರಿತ್ರೆಯನ್ನು ಬರೆಯೋರಿಗೆ. ನಾನು ಯಡಿಯೂರಪ್ಪನವರ ಬಗ್ಗೆ ಹೇಳ್ತಾ ಇದ್ದೆ. ಯಡಿಯೂರಪ್ಪನವರು ಕಳೆದ ಬಾರಿ ಸೋತೋಗ್ತಾರೆ, 104 ಬರುತ್ತೆ. ಒಂದು ವೇಳೆ ಒಮ್ಮೆ ಕೂಡ ಬಂದಿಲ್ಲ, ಅವರೇನು
ಸೋತು ಹೋದ ನಾಯಕ ಅಂತ ಬರ್ತಿರ್ಬೋದು ಅಂತೇಳಿ. ಬಟ್ ಸರಿಯೋ ತಪ್ಪು 17 ಶಾಸಕರನ್ನು ತಂದು ಮತ್ತೆ ಮುಖ್ಯಮಂತ್ರಿ ಆಗ್ತಾರೆ. ಹಾಗಾಗಿ ಮುಂದಿನ ದಿನಮಾನಗಳಲ್ಲಿ ಯಡಿಯೂರಪ್ಪರವರನ್ನು ರಾಜಕೀಯದಲ್ಲಿ ತಂತ್ರಗಾರಿಕೆ ಅಂತೇಳಿ ಒಂದು ಹೆಸರು ಬಂದೇ ಬರುತ್ತೆ.